ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಕೇಂದ್ರ ಸಚಿವರಿಗೆ ಆಹ್ವಾನ. ಖೋ ವಿಶ್ವಕಪ್ ವಿಜೇತರಿಗೆ ಅಭಿನಂದನೆ. ಕರ್ನಾಟಕದ ಗೌತಮ್ ಚೈತ್ರರಿಗೆ ಕುಮಾರಸ್ವಾಮಿ ಶುಭ ಹಾರೈಕೆ. ಜನವರಿ 24ರಿಂದ ಆಕರ್ಷಕ ಫಲಪುಷ್ಪ ಪ್ರದರ್ಶನ. ವೈವಿಧ್ಯಮಯ ಫಲಪುಷ್ಪಗಳ ಸಿಂಗಾರ. ಪ್ರದರ್ಶನ ಯಶಸ್ವಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಮನವಿ. ನಿಖಿಲ್ ಕುಮಾರಸ್ವಾಮಿ ಜನ್ಮದಿನದ ಹಿನ್ನೆಲೆ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ. ರಾಜಕೀಯ ಭವಿಷ್ಯ ಕಲ್ಪಿಸುವಂತೆ ಪ್ರಾರ್ಥನೆ. ಆಸ್ತಿಗಾಗಿ ತಂದೆ ತಾಯಿ ಮೇಲೆಯೇ ಮಗನ ದೌರ್ಜನ್ಯ. ನೊಂದ ಪೋಷಕರ ಆಕ್ರಂದನ. ದಯಾಮರಣ ಕಲ್ಪಿಸಲು ಮನವಿ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಯಶಸ್ವಿ. ಮಂಡ್ಯದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ರಸ್ತೆ ಸುರಕ್ಷತೆ ಬಗ್ಗೆ ಜನರಲ್ಲಿ ಜಾಗೃತಿ. ಕರ್ನಾಟಕದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ನೇತೃತ್ವದ ನಿಯೋಗ ನವದೆಹಲಿಯಲ್ಲಿ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಉಕ್ಕು ಸಚಿವಾಲಯದ ಕಚೇರಿಯಲ್ಲಿ ಭೇಟಿಯಾಗಿ ಬೆಂಗಳೂರಿನಲ್ಲಿ ನಡೆಯುವ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಭಾಗಿಯಾಗುವಂತೆ ಆಹ್ವಾನ ನೀಡಿದರು. ಕರ್ನಾಟಕದ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರ ನೇತೃತ್ವದ ನಿಯೋಗ ನವದೆಹಲಿಯಲ್ಲಿ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಬೆಂಗಳೂರಿನಲ್ಲಿ ಪ್ರತಿ ವರ್ಷವೂ ಕೂಡ ಜಾಗತಿಕ ಹೂಡಿಕೆದಾರರ ಸಮಾವೇಶ ಯಶಸ್ವಿಯಾಗಿ ನಡೆಯುತ್ತಿದ್ದು, ಈ ಬಾರಿ ಕೇಂದ್ರ ಸಚಿವರನ್ನು ಆಹ್ವಾನಿಸಲಾಗಿದೆ. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಹಲವು ಕೈಗಾರಿಕಾ ಮತ್ತು ಉದ್ದಿಮೆಗಳ ಪಾಲುದಾರರು ಮತ್ತು ಮುಖ್ಯಸ್ಥರು ಪಾಲ್ಗೊಳ್ಳುತ್ತಿದ್ದು, ಈ ಸಮಾವೇಶ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಎಂಬಿ ಪಾಟೀಲ್ ಅವರ ನೇತೃತ್ವದ ತಂಡದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಹಾಜರಿದ್ದರು. ತೋಟಗಾರಿಕೆ ಇಲಾಖೆ, ಜಿಲ್ಲಾ ತೋಟಗಾರಿಕಾ ಸಂಘ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷದಂತೆ ಈ ಬಾರಿಯೂ ಜನವರಿ 24ರಿಂದ 28ರವರೆಗೆ ಒಟ್ಟು 5 ದಿನಗಳ ಕಾಲ ತೋಟಗಾರಿಕೆ ಇಲಾಖೆ ಕಚೇರಿ ಆವರಣದಲ್ಲಿ ನಡೆಯಲಿದೆ ಅಂತ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್ರವರು ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ್ದಾರೆ. ಜಿಲ್ಲಾ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್ರವರು, ಪ್ರತಿ ವರ್ಷದಂತೆ ಜಿಲ್ಲಾ ತೋಟಗಾರಿಕೆ ಕಚೇರಿ ಆವರಣ ಹಾಗೂ ಕಾವೇರಿ ಉದ್ಯಾನವನದಲ್ಲಿ ಮನಸೂರೆಗೊಳ್ಳುವ ವಿವಿಧ ಬಣ್ಣದ ಹೂ, ಅಲಂಕಾರಿಕ ಕುಂಡಗಳ ಜೋಡಣೆ, ವಿವಿಧ ತರಕಾರಿ ಬೆಳೆಗಳು ಹಾಗೂ ಪೌಷ್ಟಿಕ ಕೈತೋಟ ಮಾದರಿ ಮತ್ತು ತರಕಾರಿ ಕೆತ್ತನೆ ಪ್ರದರ್ಶನ ಮತ್ತು ಜಿಲ್ಲೆಯ ತೋಟಗಾರಿಕೆ ಬೆಳೆಗಳ ವೈವಿಧ್ಯಮಯ ಮಾದರಿಗಳ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟ ಮತ್ತು ವಿವಿಧ ಅಭಿವೃದ್ಧಿ ಇಲಾಖೆಗಳ ಕಾರ್ಯಕ್ರಮಗಳ ಸಮಗ್ರ ಮಾಹಿತಿಯನ್ನು ಒಳಗೊಂಡಂತೆ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನವನ್ನು ಜಿಲ್ಲೆಯ ರೈತರು, ಸಾರ್ವಜನಿಕರು, ನಾಗರಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಹಿತಿ ಮತ್ತು ಮನರಂಜನೆಯನ್ನು ಒದಗಿಸುವ ಸಲುವಾಗಿ ಆಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಫಲಪುಷ್ಪ ಪ್ರದರ್ಶನದ ಪ್ರತಿ ವರ್ಷವೂ ವಿಭಿನ್ನ ಮತ್ತು ವಿಶೇಷ ರೀತಿಯಲ್ಲಿ ಮೂಡಿಬರುವಂತೆ ಆಯೋಜಿಸಿ ಈ ಸಾಲಿನಲ್ಲಿ ಮತ್ತಷ್ಟು ಮೆರುಗು ಮತ್ತು ವಿಶೇಷತೆಗಳೊಂದಿಗೆ ಪ್ರಸಕ್ತ ಸಾಲಿನ ಪ್ರದರ್ಶನವು 24ರಿಂದ 28ರವರೆಗೆ ಒಟ್ಟು 5 ದಿನಗಳ ಕಾಲ ನಡೆಯಲಿದೆ ಅಂತ ಅವರು ಹೇಳಿದರು. ಈ ಸಾಲಿನಲ್ಲಿ ಸುಮಾರು 9 ಲಕ್ಷ ವಿವಿಧ ಬಣ್ಣದ ಸೇವಂತಿಗೆ ಮತ್ತು ವಿವಿಧ ಬಣ್ಣದ ಗುಲಾಬಿ ಹೂಗಳನ್ನು ಬಳಸಿ ನಿರ್ಮಿಸಲಾಗುವ ಪ್ರಮುಖ ಆಕರ್ಷಣೆಗಳನ್ನು ವಿವರಿಸಿದ ಅವರು, ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳ ಮೇಲುಕೋಟೆ ಯೋಗನರಸಿಂಹಸ್ವಾಮಿ ದೇವಾಲಯ, ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವಾದ ರಂಗನತಿಟ್ಟು, ಹಳ್ಳಿ ಸೊಗಡಿನ ರೈತನ ಮನೆ, 7 ಬೆಟ್ಟದ ಒಡೆಯ ಮಹದೇಶ್ವರ ದೇವಸ್ಥಾನ, 10 ಹಲವು ಕಡೆಗಳಲ್ಲಿ ಯುವಜನತೆಯನ್ನು ಸೆಳೆಯುವ ಸೆಲ್ಫಿ ಪಾಯಿಂಟ್, ಹಾಗೆಯೇ ಹೂವಿನ ಆಕೃತಿಯ ಕ್ಷಯರೋಗ ಕುರಿತು ಜಾಗೃತಿ ಸೇರಿದಂತೆ 10 ಹಲವು ವಿಶೇಷತೆಗಳನ್ನು ಈ ಬಾರಿಯ ಫಲಪುಷ್ಪ ಪ್ರದರ್ಶನ ಹೊಂದಿದೆ ಅಂತ ಅವರು ವಿವರಿಸಿದರು. 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ, ಸೊ 12 ಗಂಟೆಯ ಕಾಲಾವಕಾಶ. 10 ಗಂಟೆ ಬೆಳಗಿಂದ ಸೇರಿ ಸಾಯಂಕಾಲ ಟೈಮ್ ಹಿಡಿದು 10 ಗಂಟೆವರೆಗೆ 10 AM to 10 PM. ಸೊ 12 ಗಂಟೆ ಕಾಲಾವಕಾಶ ಇಲ್ಲಿ ಇರೋದು. ವಯಸ್ಕರಿಗೆ 30 ರೂಪಾಯಿ ಶುಲ್ಕ ಮತ್ತು 6ರಿಂದ 12 ವರ್ಷದ ಮಕ್ಕಳಿಗೆ ಯಾರು ಶಾಲಾ ಯೂನಿಫಾರ್ಮ್ ಅಥವಾ ID ಇಟ್ಕೊಳ್ತಾರೆ ಅವರಿಗೆ ಉಚಿತವಾಗಿದೆ. ಯಾರು ಶಾಲಾ ಯೂನಿಫಾರ್ಮ್ ಆಗಲಿ, ಸಮವಸ್ತ್ರ ಆಗಲಿ ಅಥವಾ ID ಕಾರ್ಡ್ ಏನಿದೆ ಅವರು ಇಟ್ಕೊಂಡಿಲ್ಲ ಅಂತಂದರೆ ಅವರಿಗೆ 20 ರೂಪಾಯಿ ಪ್ರವೇಶ ಶುಲ್ಕ ಮಾಡೋದು. ಈ ಸಾಲಿನಲ್ಲಿ ಸುಮಾರು 9 ಲಕ್ಷ ವಿವಿಧ ಬಣ್ಣದ ಸೇವಂತಿಗೆ ಹೂಗಳು ಮತ್ತು ವಿವಿಧ ಬಣ್ಣದ ಗುಲಾಬಿ ಹೂಗಳನ್ನು 9 ಲಕ್ಷ ಹೂಗಳನ್ನು ಇಲ್ಲಿ ಬಳಸಲಾಗುವುದು. ಈಗ ಈ ಹೂಗಳನ್ನು ಬಳಸಿ ನಾವು ಪ್ರಸಿದ್ಧ ದೇವಾಲಯವಾದ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಾಲಯ ಮತ್ತು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣವಾದ ರಂಗನತಿಟ್ಟು ಮತ್ತು ರೈತ ಮನೆ, ನಮ್ಮ ಜಿಲ್ಲೆಗೆ ಸಾಂಕೇತಿಕವಾಗಿ ಒಂದು ರೈತ ಮನೆಯ ಒಂದು ಕಲಾಕೃತಿ ಮಾಡುವ ಬಗ್ಗೆ, ಮತ್ತು 7 ಬೆಟ್ಟದ ಒಡೆಯ ಮೇಲೆ ಮಹದೇಶ್ವರ ಅದೊಂದು ಕಲಾಕೃತಿ ಮಾಡೋದು, ಮತ್ತು ಹಾಗೆಯೇ 10 ವಿವಿಧ ಕಡೆಯಲ್ಲಿ ಯುವ ಜನತೆಯನ್ನು ಸೆಳೆಯಲು ಸೆಲ್ಫಿ ಪಾಯಿಂಟನ್ನು ಮಾಡಲಾಗುವುದು. ಹೂವಿನ ಆಕೃತಿಯ ಕ್ಷಯರೋಗ ಕುರಿತು ಈಗ ಆರೋಗ್ಯ ಇಲಾಖೆ ಕ್ಷಯರೋಗ ಸಂಬಂಧಪಟ್ಟಿರೋದು ತುಂಬ ಒತ್ತಡ
ಮತ್ತು ಗಮನ ಸರ್ಕಾರದಿಂದ ಇರೋದರಿಂದ ಕ್ಷಯರೋಗ ಮುಕ್ತ ಗ್ರಾಮಗಳು, ಪಂಚಾಯಿತಿಗಳು ಮತ್ತು ಜಿಲ್ಲೆಯನ್ನಾಗಿ ಮಾಡುವ ಒಂದು ಇದರಲ್ಲಿ ಅದರ ಒಂದು ಜನರಿಗೆ ಅರಿವು ಆಗಲಿರುವ ಬಗ್ಗೆ ಜಾಗೃತಿ ಮೂಡಿಸೋ ಬಗ್ಗೆ ನಾವು ಕ್ಷಯರೋಗದ ಬಗ್ಗೆ ಒಂದು ಕಲಾಕೃತಿ ಮಾಡೋದು. ನರೇಗಾ ಯೋಜನೆ ಮಾಹಿತಿಯನ್ನು ಸ್ತಬ್ಧಚಿತ್ರದ ಮೂಲಕ ತೋರಿಸೋದು, ವಿವಿಧ ಆಕರ್ಷಕ ಬಗೆಯ ಅಡಿನಿಯಂ ಗಿಡಗಳನ್ನು ಪ್ರದರ್ಶಿಸುವುದು, ಮತ್ತು ಬಾನ್ಸೈ ಗಿಡಗಳು. ಕಳೆದ ಬಾರಿ ಬಾನ್ಸೈ ಗಾರ್ಡನ್ ಥರ ಏನು ನಾವು ತೋರಿಸಿದ್ದು ಅದಕ್ಕೆ ತುಂಬ ಜನ ಮೆಚ್ಚಿದ್ರು. ನನಗೂ ಪರ್ಸ್ನಲಿ ಕೆಲವರು ಬಂದು ಹೇಳಿದರು. ಅದು ಕೂಡ ನಾವು ಈ ವರ್ಷ ಪ್ರದರ್ಶನೆಯನ್ನು ಮಾಡ್ತೇವೆ. ವಿವಿಧ ತರಕಾರಿ, ಹಣ್ಣು ಹಂಪಲುಗಳಿಂದ ಕಲಾಕೃತಿಗಳನ್ನು ಮಾಡಿಸುವ ಒಂದು ಕೂಡ ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ಎಕಿಬೆನಾ ಹೂವಿನ ಜೋಡಣೆ ಕೂಡ ನಾವು ಈ ವರ್ಷ ಮಾಡಲಿಕ್ಕೆ ಇಟ್ಕೊಂಡಿದ್ದು. ಒಟ್ಟಾರು ಅಂದಾಜು 35,000ಕ್ಕಿಂತ ಹೆಚ್ಚು ಯೂನಿಟ್ಸ್, ಅಂದರೆ ಬೇರೆ ಬೇರೆ ಗಿಡಗಳನ್ನು ಬಳಸೋದು, 40 ವೆರೈಟಿಯ ಹೂಗಳನ್ನು ನಾವು ಬಳಸೋದು. ಇದರಲ್ಲಿ ಒಟ್ಟಾರೆ 1,50,000 ವಿವಿಧ ಜಾತಿಯ ಗಿಡಗಳನ್ನು ನಾವು, ಅದು ಪೆಟೋನಿಯಾ ಆಗಿರ್ಬೋದು, ಸಾಲ್ವಿಯಾ ಆಗಿರ್ಬೋದು, ಆಂಟಿರಿಯನಮ್ ಆಗಿರ್ಬೋದು, ಸಲೋಷಿಯಾ ಆಗಿರ್ಬೋದು, ಮ್ಯಾರಿಗೋಲ್ಡು, ಜೆನಿಯಾ, ಸೆವೆಂತಿಗೆ ಎಲ್ಲ ಸೇರಿ 1,50,000 ಜಾತಿಯ ಗಿಡಗಳನ್ನು ನಾವು ಈ ಒಂದು ಫಲಪುಷ್ಪ ಪ್ರದರ್ಶನೆಯ ಒಂದು ಇದು ಕಾರ್ಯಕ್ರಮದಲ್ಲಿ ಬಳಸೋದು. ಗೋಷ್ಠಿಯಲ್ಲಿ ರೂಪಶ್ರೀ, ಸಂವೇದ ಕೃಷ್ಣಕುಮಾರ್ ಸೇರಿದಂತೆ ಇನ್ನಿತರರಿದ್ದರು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಜನ್ಮದಿನದ ಅಂಗವಾಗಿ ಮಂಡ್ಯದಲ್ಲಿ ವಿದ್ಯಾಗಣಪತಿ ದೇವಾಲಯದಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ಜೊತೆಗೆ ತಮ್ಮ ನಾಯಕನಿಗೆ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ಅವರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡರು. ಜೆಡಿಎಸ್ ರಾಜ್ಯ ಘಟಕದ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರ ಜನ್ಮದಿನವನ್ನು ವಿದ್ಯಾನಗರದಲ್ಲಿರುವ ವಿದ್ಯಾಗಣಪತಿ ದೇವಾಲಯದಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ವಿಶೇಷವಾಗಿ ಆಚರಿಸಿದರು. ಜನ್ಮದಿನದ ಅಂಗವಾಗಿ ಗಣೇಶನಿಗೆ ವಿಶೇಷ ಪೂಜೆ ಕೈಂಕರ್ಯಗಳು ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣಪತಿಗೆ ವಿವಿಧ ಬಗೆಯ ಹೂವಿನ ಅಲಂಕಾರ ಮತ್ತು ಹೋಮ ಹವನಾದಿಗಳನ್ನು ನೆರವೇರಿಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ನಿಖಿಲ್ ಕುಮಾರಸ್ವಾಮಿ ಅವರು ಭರವಸೆ ನಾಯಕರಾಗಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಪ್ರಾಪ್ತಿಯಾಗಲಿ ಅಂತ ಹಾರೈಸಿದರು. ರಾಜ್ಯದಲ್ಲಿ ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿರುವ ನಿಖಿಲ್ ಕುಮಾರಸ್ವಾಮಿಗೆ ಮತ್ತಷ್ಟು ಶಕ್ತಿ ತುಂಬುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಅವರು ಹೇಳಿದರು. ನಮ್ಮ ನಿಖಿಲ್ ಅಣ್ಣವ್ರಿಗೆ ಮುಂದಿನ ದಿವಸ ನಮ್ಮ ಎಲ್ಲ ಬಡವರ ಮತ್ತು ರೈತರ ಮತ್ತು ಸೇವೆ ಮಾಡಲಿಕ್ಕೆ ಒಳ್ಳೆಯ ಶಕ್ತಿ ಬರಲಿ, ಅವರಿಗೆ ಆರೋಗ್ಯ ಆಯಸ್ಸು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರ ಪರವಾಗಿ ಅವ್ರಿಗೆ ನಾವು ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮೆಲ್ಲರ ಒಂದು ಕಣ್ಮಣಿಯಾಗಿ ಬೆಳೀಲಿ, ನಮ್ಮ ಒಂದು ಶಕ್ತಿಯಾಗಿ ಬೆಳೀಲಿ, ಕರ್ನಾಟಕದ ರಾಜ್ಯಾದ್ಯಂತ ಸುತ್ತಿ ನಮ್ಮ ಪಕ್ಷವನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಅವರಿಗೆ ಕೊಡಲಿ ದೇವರು ಅಂತ ಹೇಳ್ತಾ, ಕುಮಾರಸ್ವಾಮಿ ಅವರ ಜನ್ಮದಿನ ಅಂಗವಾಗಿ ನಾವು ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ನಮ್ಮ ಮನ್ಮಲ್ ರಾಮಚಂದ್ರಣ್ಣ, ನಮ್ಮ ರಘುನಂದಣ್ಣ ಹಾಗೂ ನಮ್ಮ JDS ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ NDA ಮೈತ್ರಿಕೂಟೆಯ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಇವತ್ತು ನಿಖಿಲಣ್ಣವರ ಜನ್ಮದಿನವ ಅದ್ದೂರಿಯಾಗಿ ನಾವು ಆಚರಣೆ ಮಾಡಬೇಕು ಅಂತಿದ್ದೋ. ಕುಮಾರಣ್ಣ ನಿಖಿಲಣ್ಣ ಅವರು ಸಿಂಪಲ್ಲಾಗಿ ಆಚರಣೆ ಮಾಡಿ ಅಂತ ಹೇಳಿ ನಮಗೆ ಕೈ ಕಟ್ಟಾಕ್ಬಿಟ್ರು. ಆದ್ದರಿಂದ ಈ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ಬರುವ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯಸ್ಸು, ಆರೋಗ್ಯ ಮತ್ತು ಅಧಿಕಾರ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ನಿಖಿಲ್ ಕುಮಾರಸ್ವಾಮಿಯವರು ಇವತ್ತಿಗೆ 37 ವಸಂತಗಳನ್ನು ತುಂಬಿ 38ನೇ ವಸಂತಕ್ಕೆ ಕಾಲಿಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಅವರಿಗೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ತುಂಬಲಿ, ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯವಾಗಿ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಅವರ ಸೇವೆಯನ್ನು ಈ ರಾಜ್ಯಕ್ಕೆ ಅವಿರತವಾಗಿ ಇರುವಂತೆ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಭಗವಂತ ನಮ್ಮ ನಿಖಿಲಣ್ಣವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ, ಮುಂದಿನ ದಿನಗಳಲ್ಲಿ ಅವರು ನಮ್ಮ ಭವಿಷ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳ್ತಾ ಇವತ್ತು ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷನ ಸಂಘಟನೆ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ. ಈ ಸಂದರ್ಭದಲ್ಲಿ ಮನ್ಮೂಲ್ ಮಾಜಿ ಅಧ್ಯಕ್ಷರಾದ ರಾಮಚಂದ್ರ, ನಗರಸಭೆ ಅಧ್ಯಕ್ಷರಾದ ನಾಗೇಶ್, ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್, ರಘುನಂದನ್, ಅರುಣ್ ಕುಮಾರ್, ನವೀನ್, ಸುರೇಶ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಆಸ್ತಿಗಾಗಿ ತಂದೆ ತಾಯಿ ಎಂಬುದನ್ನು ನೋಡದೆ ಕೈಕಾಲು ಮುರಿದ
ದ್ವಿತೀಯ ಪುತ್ರ ಮಾರಣಾಂತಿಕವಾಗಿ ತಮಗೆ ಹಲ್ಲೆ ಮಾಡಿದ್ದು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾನೆ ಅಂತ ನೊಂದ ಪೋಷಕರಾದ ಜವರೇಗೌಡ ಅವರು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು. ಆಸ್ತಿಗಾಗಿ ತಂದೆ ತಾಯಿ ಎಂಬುದನ್ನು ನೋಡದೆ ಕೈಕಾಲು ಮುರಿದ ದ್ವಿತೀಯ ಪುತ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ನಿರಂತರ ಕಿರುಕುಳ ನೀಡುತ್ತಿದ್ದಾನೆ ಅಂತ ನೊಂದ ಪೋಷಕ ಜವರೇಗೌಡ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಗ ನೀಲೇಗೌಡ ಹಾಗೂ ಆತನ ಪತ್ನಿ ಕೀರ್ತಿ ಎಂಬುವರು ತಮಗೆ ಆಸ್ತಿ ಪಾಲಿಗಾಗಿ ಬಂದ ನಂತರವೂ ಜೀವನ ನಿರ್ವಹಣೆಗೆ ಉಳಿಸಿಕೊಂಡ ಆಸ್ತಿಯು ತಮಗೆ ಬೇಕೆಂದು ಕಿರುಕುಳ ನೀಡುತ್ತಿದ್ದರು. ನವೆಂಬರ್ ತಿಂಗಳಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರು ಅಂತ ಹೇಳಿದರು. ಶನಿವಾರ ಸಾಯಂಕಾಲ 7 ಗಂಟೆಯಲ್ಲಿ 7 ಕಾಲ ಇರ್ಬೋದು. ಶನಿವಾರ ಸಾಯಂಕಾಲ ನನಗೆ 2 ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು. ಎರಡನೇ ಮಗ ನೀಲೇಗೌಡ, ಒಬ್ಬ ಹಿರಿ ಮಗ ಮೋಸ್ತಲ್ಲಿ ನಮ್ಮ ಹೆಂಗಸ್ರತವ 1 ಎಕರೆ ಬರೆಸ್ಕೊಬಿಟ್ಟು 3 ವರ್ಷ ಆಯಿತು. ಯಾಜ್ಯ ನಡೀತದೆ, DC ಕೋರ್ಟ್ಗೂ ಬಂದದೆ. AC ಕೋರ್ಟಲ್ಲಿ ನಮ್ಮ ಹೆಂಗಸ್ರಂತೆ ಖಾತೆಯಿಂದ ಕುಂತ್ಕೊತು. ಈಗ ಸಿವಿಲ್ ಕೋರ್ಟಲ್ಲಿ ಪತ್ರ ರದ್ದು ಹಾಕಿವಿ. ಇವತ್ತು ಕೇಸ್ ಅದ. ಇಲ್ಲಿ ಆಸ್ಪತ್ರೆ ತೋರ್ಕೊಂಡು ಇದನ್ನು ನೋಡ್ಕೊಬರ್ಮ ಅಂದ್ಬಿಟ್ಟು ಆಂಬುಲೆನ್ಸಲ್ಲಿ ನಮ್ಮ ಹೆಂಗಸ್ರು ಮನ್ಗವ್ರೆ. ಕೈಯ ಕಾಲ ನೆಲಕ್ಕೂರುವಂಗಿಲ್ಲ, ಮಡ್ಚೋಂಗಿಲ್ಲ. 4 ತಿಂಗಳು ಟೈಮ್ ಹೇಳವ್ರೆ ಡಾಕ್ಟ್ರು. ಈಗ 2 ತಿಂಗಳ ಮೇಲೆ 5 ದಿವಸ ಆಗದೆ ಅವಳು ಹೊಡೆದು, ನನಗೆ 5 ದಿವಸ ಆಗದೆ. ಕೇಸ್ ಇನ್ನೂ FIR ಮಾಡಿಲ್ಲ. ಅದು ಯಾವುದೋ ಒಂದು ಸುಮಾರು FIR ಒಂದು ಮಾಡವ್ರೆ. ಬೇರೆ FIR ನಾವು ಹೇಳಿಕೆ ಕೊಟ್ಟಿರೋದೇ ಬೇರೆ FIR ಮಾಡ್ಕೊಂಡಿರೋದೇ ಬೇರೆ. ಅವರು ಹಲ್ಲೆಯಿಂದ ನನಗೆ ಕೈ ಮುರಿದಿದ್ದು, ತೀವ್ರ ತರಹದ ಗಾಯಗಳಾಗಿದೆ. ಪತ್ನಿ ಭಾಗ್ಯಮ್ಮಗೆ ಕಾಲು ಮುರಿದಿದ್ದು, ಎದ್ದು ಓಡಾಡದ ಸ್ಥಿತಿಯಲ್ಲಿದ್ದಾರೆ. ಈ ಸಂಬಂಧ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದರೆ ದೂರನ್ನು ಬದಲಿಸಿಕೊಡುವಂತೆ ಒತ್ತಡ ಹೇರಿ ಅನ್ಯಾಯ ಮಾಡಲಾಗುತ್ತಿದೆ ಅಂತ ಹೇಳಿದರು. ಹಲ್ಲೆ ಸಂಬಂಧ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾದರೆ ಪೊಲೀಸರು ದೂರಿನಲ್ಲಿ ಮಾರಣಾಂತಿಕ ಹಲ್ಲೆ ಎಂಬುದನ್ನು ಬದಲಿಸಿ ನೀಲೇಗೌಡನ ಮಾವ ಮತ್ತಿತರ ಹೆಸರನ್ನು ತೆಗೆದು ದೂರು ನೀಡಿ ಅಂತ ಒತ್ತಡ ಹೇರುತ್ತಿದ್ದಾರೆ ಅಂತ ಹೇಳಿದರು. ಅವರಿಗೆ ಇನ್ನು ಮುಂದೆ ಲೈಫ್ ಅಂತೂ ಹಾಳಾಗಿದೆ, ಫುಲ್ ಹಾಳಾಗ್ಬಿಟ್ಟಿದೆ. ಹಾಳಾದರೂ ಕೂಡ ಅವರು ಹಿಂಸೆ ಇನ್ನೂ ತಪ್ಪಿಲ್ಲ. ಇನ್ನೂ ಒಂದಾದ್ಮೇಲೆ ಒಂದು ಮತ್ತೆ ಇದು ಮಾಡ್ತಾನೆ ಇದ್ದಾರೆ. ನನಗೂ ಕೂಡ ಕಾಲಿಗೆಲ್ಲ ಮುರಿದಾಕಿ, ಬಟ್ ಮುರಿದೋಗ್ಲಿಲ್ಲ ಅಷ್ಟೇ. ಕಲ್ಲೆಲ್ಲ ಎತ್ತಾಕಿ, ಕಲ್ಲು ಜಸ್ಟ್ ಮಿಸ್ ಆಗಿದ್ರಿಂದ ಅಲ್ಲೇ ತಪ್ಪು, ಇಲ್ಲಾಂದ್ರೆ ಅಲ್ಲೇ ಫ್ಲಾಟಲ್ಲೇ ಔಟು. ಪೊಲೀಸ್ನವರು ಕೂಡ ಬರ್ತಾರೆ, ಬಂದು ಅವ್ರ ಇಷ್ಟ ಬಂದಂಗೆ ಅರ್ಜಿ ಬರ್ಸ್ಕೊತಾರೆ. ಅವ್ರಿಗೆ ಇಷ್ಟ ಬಂದಾಗ ಇಲ್ಲ ಇದು ಇದೇ ಥರ ಹಾಕ್ರಿ ಅಂತ ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಕೇಳಿದ್ರೆ ನೀವು ದಿನ ಪದೇ ಜಗಳ ಮಾಡ್ಕೊ ಬಂದರೆ ನಾವು ಮಾಡೋಕ್ಕಾಗುತ್ತಾ ಅಂತ ಇಲ್ಲೇ ಅಪ್ಪನ ಆವಾಜ್ ಹಾಕ್ಬಿಟ್ಟು ಕಳಿಸ್ತಾ ಇರ್ತಾರೆ. ಪ್ರಕರಣ ಸಂಬಂಧ ನ್ಯಾಯ ಒದಗಿಸಬೇಕಂತ SP ಮಲ್ಲಿಕಾರ್ಜುನ ಬಾಲದಂಡೆ ಅವರಲ್ಲಿ ಮನವಿ ಮಾಡಿದ್ದು, ನ್ಯಾಯ ಒದಗಿಸಲಾಗದಿದ್ದರೆ ದಯಾಮರಣ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದಾಗಿ ಹೇಳಿದರು. ಏನು ಅಂತಂದರೆ ನಮಗೆ ಮೇಲ್ಕೋಟೆ ಸ್ಟೇಷನಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಪಬ್ಲಿಕ್ಗೆ ಅಂತ. ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಕಂಪ್ಲೇಂಟ್ ಏನು ಕೊಟ್ಟಿರ್ತೀವಿ ಅದನ್ನ ಡಮ್ಮಿ ಮಾಡ್ಕೊಂಬನ್ನಿ, ಇಲ್ಲಾಂದರೆ ಚೇಂಜ್ ಮಾಡ್ಕೊಂಬನ್ನಿ ಅಂತಾರೆ. ಅದು ನನ್ನ ಗಮನಕ್ಕೆ ಬಂದಿತ್ತು, ಆದರೆ ನಂಗೆ ಟೈಮ್ ಇರಲಿಲ್ಲ, ನಾನು ಹೋಗಲಿಲ್ಲ. ಖುದ್ದಾಗಿ ನಿನ್ನೆ ನಾನೇ ಹೋಗಿದ್ದೆ. ಇವ್ರಿಗೆ ಹೊಡೆದು ಮತ್ತೆ ಗಲಾಟೆ ಆಗಿದೆ. ಇವ್ರು ಬಂದು ಒಂದು ಸಿವಿಲ್ ಕೇಸಲ್ಲಿ ವಿಟ್ನೆಸ್ ಇರೋದ್ರಿಂದ ಸಾಕ್ಷಿ ಹೇಳಕ್ಕೆ ಬರ್ತೀಯಾ ಅಂತ ಮಾದೇಗೌಡ, ಜಯಲಕ್ಷ್ಮಿ, ನಾಗೇಶ್ ಅನ್ನೋರು ಹೊಡಿತಾರೆ. ಅದ್ರ ಸಂಬಂಧವಾಗಿ ಒಂದು ಕಂಪ್ಲೇಂಟ್ ತೊಗೊಂಡೋಗ್ತೀವಿ. ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲು ಯತ್ನಿಸಿರುವ ಬಗ್ಗೆ ಜಯಲಕ್ಷ್ಮಿ, ನಾಗೇಶ, ಮಾದೇಗೌಡ ವಿರುದ್ಧ ದೂರು ಅರ್ಜಿ ಅಂತ. ಇದನ್ನು ಬದಲಾಯಿಸಿ ಅಂತ ಹೇಳ್ತಾರೆ. ಮಾರಣಾಂತಿಕ ಹಲ್ಲೆ ಅನ್ನೋದನ್ನ ಬದಲಾಯಿಸಿ. ಮತ್ತು ಅವ್ರು ಹೇಳ್ತಾರೆ, ಹೊಡೆದಾದ್ಮೇಲೆ ನೀನೇನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನನ್ನ ಹೆಂಡತಿ ಕೈ ಹಿಡ್ದು ಹೇಳ್ದೆ, ಅದಕ್ಕೆ ನಾವು ಹೊಡೆದ್ವಿ ಅಂತ ಹೇಳ್ತೀವಿ ಅಂತ. ಅದನ್ನು ಆಲ್ರೆಡಿ ನಾವು ಸೇರಿಸಿದ್ವಿ. ಅದನ್ನೆಲ್ಲ ಚೇಂಜ್ ಮಾಡ್ಕೊಂಬನ್ನಿ ಮೇಡಮ್, ಒಂದು ಪಿಟಿ ಕೇಸ್ ಹಾಕೋಣ ಅಂತಾರೆ. ಇವತ್ತು ನಾನು ಪಿಟಿ ಕೇಸ್ ಹಾಕ್ಸಿದ್ರೆ ನಾಳೆ ನನ್ನ ಮೇಲೆ ಅಫಿಡವಿಟ್ ಹೋಗುತ್ತೆ ಕೋರ್ಟಿಗೆ. ಅದಕ್ಕೆ ನಾವು ಆಗಲ್ಲ ಸರ್ ಅಂತ ಹೇಳಿದ್ವಿ. ಈಗ ನಾವು SP ಅವ್ರಿಗೆ ಹೇಳೋದು ಏನು ಅಂತಂದರೆ, ಈ ರಾಜಕಾರಣಿಗಳಿಗೆ, ಪುಡಿ ರೌಡಿಗಳಿಗೆ, ರಾಜಕಾರಣಿಗಳ ಚೇಲಾಗಳಿಗೆ ಸ್ಟೇಷನ್ಗಳನ್ನ ಲೀಸ್ಗೆ ಹಾಕೋದ್ರ ಬದಲಿಗೆ ಒಂದು 20-30 ಸಾವಿರ ಎಕ್ಸ್ಟ್ರಾ ನಾವು ಕೊಡ್ತೀವಿ. ಮೇಲ್ಕೋಟೆ ಸ್ಟೇಷನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಮಗೆ ಲೀಸಿಗೆ ಕೊಟ್ಟರೆ ಒಂದು 4 ಜನ ಬಡವ್ರಿಗೆ ಹೆಲ್ಪ್ ಆಗುತ್ತೆ. ನಾವೇ ಲೀಸಿಗೆ ತೊಗೋತೀವಿ ಅಂತ SP ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ. ಯಾವುದೇ ಕಂಪ್ಲೇಂಟ್ ಕೊಟ್ಟಾಗಲೂ ಈ ಹಿಂದೆ ಕೊಟ್ಟಿರೋ ಕಂಪ್ಲೇಂಟ್ ಕೂಡ ಚೇಂಜ್ ಆಗಿದೆ. ಇದರಲ್ಲಿ ಮಾರಣಾಂತಿಕ ಹಲ್ಲೆ, ಶಾಶ್ವತ ಅಂಗಊನ ಕೊಲೆ ಯತ್ನ ಮಾಡಿರುವ ನೀಲೇಗೌಡ, ಕೀರ್ತಿ, ನಾಗರಾಜು ಅಂತ ಕೊಟ್ಟಿದ್ದಾರೆ. ಅಯ್ಯಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಬೆಡ್ ರೆಸ್ಟಲ್ಲಿದ್ದಾರೆ, ಅವ್ರ ಲೈಫೇ ಹೋಗ್ತು ಅಂತ ಹೇಳಿದ್ದಾರೆ. ಇನ್ಸ್ಪೆಕ್ಟರ್ ಹೇಳ್ತಾರೆ ಬಟ್ಟೆ ಸುತ್ಕೊಂಡು ಬಂದಿದ್ದೀರಿ ನೀವು ಸ್ಟೇಷನ್ಗೆ ಅಂತ. ಇದರಲ್ಲೂ ಏನು ಮಾಡಿದ್ದಾರೆ, ಅವ್ರ ಸೊಸೆ ಕೀರ್ತಿನ ಮತ್ತು ಅವರ ಬೀಗರು ನಾಗರಾಜುನ ಬಿಟ್ಟು ನೀಲೇಗೌಡ ಅನ್ನೋರ ಮೇಲೆ ಮಾತ್ರ ಕಂಪ್ಲೇಂಟ್ ಇಶ್ಯೂ ಮಾಡಿದ್ದಾರೆ. ಮತ್ತು ಇಲ್ಲೊಬ್ರು ಇದ್ದಾರೆ, ಇವ್ರ ಮೇಲೂ ಅದೇ ಥರ ಮಾಡಿದ್ದಾರೆ. ಅವ್ರು ಕೊಟ್ಟಿರೋ ಕಂಪ್ಲೇಂಟ್ನ ಬದಲಾಯಿಸಿ ಬೇರೆ ಕಂಪ್ಲೇಂಟನ್ನು ತೊಗೊಂಡಿದ್ದಾರೆ. ಅವ್ರು ಹೇಳ್ತಾರೆ ನಮ್ಮ ಮುಂದೆನೇ ಡಸ್ಟ್ಬಿನ್ಗೆ ಹಾಕಿ ಬೇರೆ ಕಂಪ್ಲೇಂಟ್ ತೊಗೊಂಡ್ರು ಅಂತ. ಬೇರೆ ಕಂಪ್ಲೇಂಟ್ನ ನಾವು ತೊಗೊಂಡೋಗಿರೋ ನಮ್ಗೆ ಅನ್ಯಾಯ ಆಗಿರುತ್ತೆ, ನಾವು ಕಂಪ್ಲೇಂಟ್ ತೊಗೊಂಡೋಗಿರ್ತೀವಿ. ಚೇಂಜ್ ಮಾಡಿ ಬೇರೆ ಕೇಸ್ ತೊಗೊಂಬನ್ನಿ, ಬೇರೆ ಸೆಕ್ಷನ್ ಬರೋ ಥರ ಹಾಕಿ, ಕಮ್ಮಿ ಸೆಕ್ಷನ್ ಬರೋ ಥರ ಅಂತಂದರೆ ಮತ್ತೆ ನಾವು ಸ್ಟೇಷನ್ಗೆ ಯಾಕೆ ಹೋಗಬೇಕು?
ಗೋಷ್ಠಿಯಲ್ಲಿ ಪುತ್ರಿ ವರಲಕ್ಷ್ಮಿ, ವಕೀಲೆ ಸಲ್ಮಾ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಮಂಡ್ಯದಲ್ಲಿ ನಡೆಯಿತು. 106 ಆಟಗಳಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ತೆರಳಿ ನಾಗರಿಕರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಮಂಡ್ಯದಲ್ಲಿ ಆಯೋಜನೆ ಮಾಡಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಅವರು ಚಾಲನೆ ನೀಡಿದರು. ಮಂಡ್ಯದ ಸಂಜೆ ವೃತ್ತದಿಂದ ಆರ್ಪಿ ರಸ್ತೆ, ನೂರಡಿ ರಸ್ತೆ, ವಿವಿ ರಸ್ತೆಗಳಲ್ಲಿ ಆಟೋ ರ್ಯಾಲಿಯನ್ನು ಹಮ್ಮಿಕೊಳ್ಳುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಲಾಯಿತು. ಹೆಲ್ಮೆಟ್, ಟ್ರಾಫಿಕ್ ಸಿಗ್ನಲ್, ಸೀಟ್ ಬೆಲ್ಟ್ ಧರಿಸುವಂತೆ ಮತ್ತು ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ನಾಗರಿಕರಲ್ಲಿ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಲಾಯಿತು. ರ್ಯಾಲಿಯಲ್ಲಿ ಡಿವೈಎಸ್ಪಿ ಎಲ್.ಕೆ. ರಮೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ಆದ ನವೀನ್ ಸುಪೇಕರ್, PSI ಜಯಲಕ್ಷ್ಮಿ, ಮಣಿ ಹಾಗೂ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ಕೃಷ್ಣ ಸೇರಿದಂತೆ ಅನೇಕ ಪೊಲೀಸ್ ಸಿಬ್ಬಂದಿ ಮತ್ತು ಆಟೋ ಚಾಲಕರು ಪಾಲ್ಗೊಂಡಿದ್ದರು. 106 ಆಟಗಳಲ್ಲಿ ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 2025 ಪುರುಷರ ಹಾಗೂ ಮಹಿಳಾ ಖೋ-ಖೋ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಆಟವಾಡಿ ಭಾರತ ತಂಡವು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕರ್ನಾಟಕದ MK ಗೌತಮ್ ಹಾಗೂ ಚೈತ್ರ ಅವರನ್ನು ಕೇಂದ್ರದ ಉಕ್ಕು ಮತ್ತು ಕೈಗಾರಿಕಾ ಖಾತೆ ಸಚಿವರಾದ HD ಕುಮಾರಸ್ವಾಮಿ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಶುಭವನ್ನು ಹಾರೈಸಿದ್ದಾರೆ. 2025 ಪುರುಷರ ಹಾಗೂ ಮಹಿಳಾ ಖೋ-ಖೋ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಆಟವಾಡಿ ಭಾರತ ತಂಡವು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕರ್ನಾಟಕದ MK ಗೌತಮ್ ಹಾಗೂ ಚೈತ್ರ ಅವರನ್ನು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಆತ್ಮೀಯವಾಗಿ ಅಭಿನಂದಿಸಿದರು. ನವದೆಹಲಿಯ ಬೃಹತ್ ಕೈಗಾರಿಕೆ ಸಚಿವಾಲಯಕ್ಕೆ ಆಟಗಾರರಾದ MK ಗೌತಮ್ ಹಾಗೂ ಚೈತ್ರ ಮತ್ತವರ ಕೋಚ್ಗಳಾದ ಸುಮಿತ್ ಭಾಟಿಯಾ ಹಾಗೂ ತಂಡದ ಮ್ಯಾನೇಜರ್ ರಾಜ್ಕುಮಾರಿ ಅವರನ್ನು ಬರಮಾಡಿಕೊಂಡ ಸಚಿವರು ಎಲ್ಲರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಿದರು. ಗೌತಮ್, ಚಿತ್ರ ಇಬ್ಬರಿಗೂ ಶುಭ ಕೋರಿದ ಸಚಿವರು ಭಾರತದ ಪುರುಷರು ಮತ್ತು ಮಹಿಳೆಯರ ಖೋ-ಖೋ ವಿಶ್ವಕಪ್ ತಂಡದಲ್ಲಿ ಅಮೋಘ ಆಟವನ್ನಾಡಿ ಭಾರತವನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇಬ್ಬರಿಗೂ ಅಭಿನಂದನೆಗಳು. ಕರ್ನಾಟಕದ ಗರಿಮೆಯನ್ನು ನೀವು ಹೆಚ್ಚಿದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರದ ಸಾಧನೆಗಳನ್ನು ಮಾಡುವಂತೆ ಅವರು ಶುಭ ಹಾರೈಸಿದರು. MK ಗೌತಮ್ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಡಿ ಮಲ್ಲಿಗೆರೆ ಗ್ರಾಮದವರು ಹಾಗೂ ಚೈತ್ರ ಅವರು ಚಾಮರಾಜನಗರ ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದವರು ಎನ್ನುವುದು ವಿಶೇಷವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ದಲಿತ ಕಾರ್ಮಿಕರ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿ ಇಟ್ಟಿಗೆ ಕಾರ್ಖಾನೆಯ ಮಾಲೀಕ ಹಾಗೂ ಇತರರ ಮೇಲೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೈಸೂರು ವಿಭಾಗದ ಸಂಚಾಲಕರಾದ ಶಿವರಾಜ್ ಮರಳಿಗ ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವರಾಜ್ ಮರಳಿಗ ಅವರು, ಸ್ವತಂತ್ರ ಬಂದು ಮುಕ್ಕಾಲು ಶತಕ ಕಳೆದರೂ ಕೂಡ ತಳ ಸಮುದಾಯಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಿರಂತರವಾಗಿ ನಡೆದಿರುವುದು ಆತಂಕಕಾರಿ ಸಂಗತಿಯಾಗಿದೆ. ದೌರ್ಜನ್ಯ ಕಾಯ್ದೆಗಳು ಮತ್ತು ಕಾನೂನುಗಳು ಎಷ್ಟೇ ಜಟಿಲವಾಗಿದ್ದರೂ ಸಹ ತಳ ಸಮುದಾಯಗಳು ಮಾತ್ರ ನಿರಂಕುಶವಾಗಿ ದೌರ್ಜನ್ಯಕ್ಕೀಡಾಗುತ್ತಿದ್ದರೂ ದೇಶ ಕಂಟಿದ ಕಳಂಕವೇ ಎಂಬಂತಾಗಿದೆ. ಹಾಗೂ ಮಾದಿಗ ಸಮುದಾಯದ ಮೇಲೆ ಸರ್ಕಾರಗಳು ಸೇರಿದಂತೆ ಕೆಲವರು ಕೆಟ್ಟ ಮನಸ್ಥಿತಿಯಿಂದ ನಡೆದುಕೊಳ್ಳುತ್ತಿರುವುದು ಕೂಡಲೇ ನಿಲ್ಲಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮಾದಿಗ ಸಮುದಾಯದ ಪರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇತ್ತೀಚೆಗೆ ವಿಜಯಪುರ ಜಿಲ್ಲೆಯಲ್ಲಿ ಇಟ್ಟಿಗೆ ಕಾರ್ಖಾನೆಯ ಮಾಲೀಕ ಅಲ್ಲಿನ ಕೆಲಸಗಾರರಿಗೆ ನಡುರಸ್ತೆಯಲ್ಲಿ ಹಲ್ಲೆ ಮಾಡಿರುವುದನ್ನು ಖಂಡಿಸುತ್ತೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೋರರಿಗೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಮತ್ತು ಇಟ್ಟಿಗೆ ಕಾರ್ಖಾನೆಯ ಪರವಾನಗಿಯನ್ನು ರದ್ದು ಮಾಡಿ ಕಾರ್ಖಾನೆಗೆ ಬೀಗ ಮುದ್ರೆ ಹಾಕಬೇಕು. ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತರ ವೈದ್ಯಕೀಯ ವೆಚ್ಚವನ್ನು ಕಾರ್ಖಾನೆಯ ಮಾಲೀಕನಿಂದ ಭರಿಸಬೇಕು. ದೌರ್ಜನ್ಯಕ್ಕೊಳಗಾದವರಿಗೆ ಕಾರ್ಖಾನೆಯ ಮಾಲೀಕನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಪರಿಹಾರ ನೀಡಬೇಕು. ಇಂತಹ ದೌರ್ಜನ್ಯ ಪ್ರಕರಣದ ಆರೋಪಿಗಳು ಸುಮಾರು 6 ತಿಂಗಳು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸದಂತೆ ಕಾನೂನು ತಿದ್ದುಪಡಿ ಮಾಡುವಂತೆ ಅವರು ಒತ್ತಾಯಿಸಿದರು. ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯವಾದರೆ ಮೊದಲನೇಗೆ ಬೀದಿಗೆ ಇಳಿತಕ್ಕಂಥದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅದರಲ್ಲೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದಂಥ ಚಳವಳಿ. ಈ ಚಳವಳಿ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಶಾಖೆ ಇದೆ. ಇದು ಸುಮಾರು 50 ವರ್ಷ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಚಳವಳಿ ಈ ಜನವರಿ 24ಕ್ಕೆ 52 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಾದಂಥ ಈ ಅಮಾನುಷ ಕೃತ್ಯದ ಬಗ್ಗೆ ಅಲ್ಲಿ ಯಾರು ಆ ಕಾರ್ಖಾನೆ ಮಾಲೀಕನ ಜೊತೆ ಸೇರಿಕೊಂಡು ಗುಂಡಾವರ್ತನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಬೇಕು. ಮೊದಲನೇದಾಗಿ ಆ ಕಾರ್ಖಾನೆಯ ಪರವಾನಗಿಯನ್ನು ರದ್ದು ಮಾಡಬೇಕು. ಕಾರ್ಮಿಕರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಗೆ ಈ ಕೂಡಲೇ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಸ್ಥಳಕ್ಕೆ ಹೋಗಿ ಆ ಕಾರ್ಖಾನೆಯನ್ನು ಬೀಗ ಮುದ್ರೆ ಒತ್ತೋದ್ರ ಮೂಲಕ ಪರವಾನಗಿಯನ್ನು ರದ್ದು ಮಾಡಿ ಬೀಗ ಮುದ್ರೆಯನ್ನು ಒತ್ತಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹ ಮಾಡ್ತಾ ಇದೆ. ಗೋಷ್ಠಿಯಲ್ಲಿ ಪ್ರಕಾಶ್ ನಿಡಘಟ್ಟ, ಶೇಖರ್ ಪುಟ್ಲಿಂಗಯ್ಯ, ರವಿಕುಮಾರ್ ಸೇರಿದಂತೆ ಇತರರಿದ್ದರು. ಪ್ರತಿ ಹೆಣ್ಣು ಮಗುವು ಕರಾಟೆ ತರಬೇತಿ ಪಡೆಯುವುದು ಇಂದಿನ ಸಂದರ್ಭದಲ್ಲಿ ಅತ್ಯವಶ್ಯಕವಾಗಿದೆ ಅಂತ ನಗರಸಭೆ ಮಾಜಿ ಸದಸ್ಯರಾದ SK ಶಿವಪ್ರಕಾಶ್ ಬಾಬು ಅಭಿಪ್ರಾಯಪಟ್ಟಿದ್ದಾರೆ. ಮಂಡ್ಯದ ಗಾಂಧಿ ಭವನದಲ್ಲಿ ವಜೋರಿಯೋ ಕರಾಟೆ ಡೋ ಅಕಾಡೆಮಿ ಇಂಡಿಯಾ, ಟೀಮ್ VLM MMA ಕರಾಟೆ ಟ್ರೈನಿಂಗ್ ಸ್ಕೂಲ್, ವಿಷ್ಣು ಲೇನ್ಸ್ ಮಾರ್ಷಲ್ ಆರ್ಟ್ ಅಸೋಸಿಯೇಷನ್ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ಕರಾಟೆ ಬೆಲ್ಟ್ ಪರೀಕ್ಷೆ ಮತ್ತು ತರಬೇತಿ ಅನಾವರಣ ಹಾಗೂ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮವನ್ನು SK ಶಿವಪ್ರಕಾಶ್ ಬಾಬು ಉದ್ಘಾಟಿಸಿದರು.
ನಂತರ ಮಾತನಾಡಿದ ಅವರು, ಇಂದಿನ ಕಾಲಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಕರಾಟೆ, ಮಾರ್ಷಲ್ ಆರ್ಟ್ಸ್ ಕೌಶಲ್ಯ ಕಲೆಗಳನ್ನು ಕಲಿಸುವುದು ಉತ್ತಮವಿದೆ. ಆತ್ಮಸ್ಥೈರ್ಯದಿಂದ ಎಲ್ಲವನ್ನು ಎದುರಿಸುವ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತಿದೆ. ಚಿಕ್ಕ ವಯಸ್ಸಿನಿಂದಲೇ ಕರಾಟೆ ಕಲಿತವರು ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು. ನಮ್ಮ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಇರ್ಬೋದು, ನ್ಯಾಷನಲ್ ಇರ್ಬೋದು, ಅಲ್ಲಿವರೆಗೂ ಕೂಡ ಮಕ್ಕಳನ್ನ ಕರ್ಕೊಂಡೋಗಿ ಮತ್ತು ಇಂಟರ್ನ್ಯಾಷನಲ್ಲೂ ಕೂಡ ಕರ್ಕೊಂಡೋಗಿ ಪ್ರೈಸ್ನ ತಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಮತ್ತು ಸಂಸ್ಥೆಗೆ ಇದು ಒಳ್ಳೆಯದಾಗಲಿ. ಮತ್ತು ಏನು ಮಕ್ಕಳಿದ್ದಾರೆ, ಪೋಷಕರಿದ್ದಾರೆ, ಇದನ್ನ ಈ ಕರಾಟೆ ಇದರಿಂದ ಸ್ಪೋರ್ಟ್ಸ್ ಕೋಟದಲ್ಲೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಮಾಜಿ ಆಯುಕ್ತರಾದ ವರಪ್ರಸಾದ್ ಮಾತನಾಡಿ, ಪುತ್ತೂರು ಸರ್ಕಾರಿ ಶಾಲೆಯಲ್ಲಿ ಅಂದು 3,000 ವಿದ್ಯಾರ್ಥಿಗಳಿದ್ದರು. ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿತ್ತು. ಈಗ ಶಾಲೆ ಕಾಲೇಜಿನಿಂದ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬರಬಹುದು ಅಂತ ಹೇಳಿದರು. ಇಂದಿನ ದಿನಗಳ ವಿದ್ಯಾರ್ಥಿಗಳು ಮನೆಯಲ್ಲಿ ಮೊಬೈಲ್ ಹಿಡಿದುಕೊಂಡು ಕೊರಗುತ್ತಿದ್ದಾರೆ. ಆಟ, ಕ್ರೀಡೆ, ಸೃಜನಾತ್ಮಕ ಕಲೆ, ಸಮಗ್ರ ಓದಿನತ್ತ ಒಲವು ಕಡಿಮೆಯಾಗುತ್ತಿದೆ ಅಂತ ಅವರು ವಿಷಾದ ವ್ಯಕ್ತಪಡಿಸಿದರು. ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕರಾಟೆ ತರಬೇತಿನ ಎಲ್ಲ ಶಾಲೆಗಳಿಗೂ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಭಾಳ ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಏನು ಅಂತಂದ್ರೆ ಇವತ್ತಿನ ಒಂದು ದಿನದಲ್ಲಿ ಎಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೋತಾರೆ. ಅದರಲ್ಲಿ ನಾನು ಚಿಕ್ಕ ಮಗಳು ಇದ್ದಾಳೆ, ನನಗೆ ಒಂದು ಸಲ ಅವಳಿಗೆ ಎಷ್ಟೋ ಸಲ ಹೊಡೆದಿರ್ತೀನಿ ನಾನು. ಏನು ಮಾಡ್ತಾಳೆ ಅಂದ್ರೆ ಮನಿಕೋತೀನಿ ಅಂತ ಹೋಗಿ ರಗ್ಗಾಕೊಂಡು ಒಳಗಡೆ ಮೊಬೈಲ್ ನೋಡ್ಕೊಂಡು ಕೂತಿರ್ತಾಳೆ. ಹೊರಗಡೆ ಬಂದು ಒಂದು ಆಟ ಆಡೋದು ಮಾಡೋದು ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ನಿಜವಾಗ್ಲೂ ನಮಗೆ ಬೇಸರ ಆಗ್ತದೆ. ನಮ್ಮ ಮನೆಯಲ್ಲೇ ಇದು ನಡೀತಾರೆ ಘಟನೆಗಳು. ದಯಮಾಡಿ ಮಕ್ಕಳುಗಳಿಗೆ ಮೊಬೈಲ್ ಬೇಕು, ಆದರೆ ಆ ಮೊಬೈಲ್ನ ಎಷ್ಟು ಉಪಯೋಗಿಸಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ. ಈ ಥರದ್ದು ಒಂದು ಕಾರ್ಯಚಟುವಟಿಕೆ ಯಾವುದೇ ಆಗಲಿ, ಯಾವುದೇ ಆಟ ಆಗಲಿ, ಅದು ಕಬಡ್ಡಿ ಆಗಲಿ, ಫುಟ್ಬಾಲ್ ಆಗಲಿ, ನಿಮ್ಮ ಕರಾಟೆ ಆಗಲಿ, ಚೆಸ್ ಆಗಲಿ, ಮತ್ತೊಂದಾಗಲಿ, ಎಲ್ಲ ಆಗಲಿ, ಅದರದ್ದೇ ಆದಂಥ ಒಂದು ಆ ಆಟದಲ್ಲಿ ಒಂದು ಶಕ್ತಿ ಇರ್ತದೆ. ಮಕ್ಕಳಿಗೆ ಒಂದು ಏಕಾಗ್ರತೆ ಬರೋದಕ್ಕೆ ಆಟ ತುಂಬ ಮುಖ್ಯ. ಅದರಲ್ಲೂ ಇದು ಒಂಥರ ಕಸರತ್ತು ಅಂದರೆ ಇಡೀ ದೇಹದ ಎಲ್ಲ ಭಾಗದಲ್ಲೂ ಒಂದು ಕಣಕಣದಲ್ಲೂ ನಿಮಗೆ ಒಂದು ತುಂಬ ಗಟ್ಟಿ ಆಗ್ತದೆ. ನಿಮ್ಮ ದೇಹದ ಜೊತೆಗೆ ನಿಮ್ಮ ಮನಸ್ಥಿತಿ, ನಿಮ್ಮ ಚುರುಕ್ತನ ಎಲ್ಲ ಗಟ್ಟಿ ಆಗ್ತದೆ. ನೀವು ಪ್ರಾಕ್ಟೀಸ್ನ ತುಂಬ ಮಾಡಿ. ಯಾಕೆಂತಂದರೆ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಅಂದರೆ ಖಂಡಿತ ಯಾವುದೂ ಬರಲ್ಲ. ಇದೇ ಸಂದರ್ಭದಲ್ಲಿ ವಿವಿಧ ವಿಭಾಗಗಳಲ್ಲಿ ಉತ್ತಮ ತರಬೇತಿ ಪಡೆದ ಕರಾಟೆ ವಿದ್ಯಾರ್ಥಿಗಳಿಗೆ ಬೆಲ್ಟ್ಗಳನ್ನು ಗಣ್ಯರು ವಿತರಿಸಿದರು. ಪ್ರತಿಭಾವಂತ ಕರಾಟೆ ಪಟುಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೆಬಿ ರೋಹಿತ್ ಕುಮಾರ್, ಬಾಲಕೃಷ್ಣ, ಉಷಾ ಸಂಜಯ್, ಸಿಹಾನ್, ಲೋಕೇಶ್, ಮೊದಲಿಯಾರ್, ಸನ್ಸಾಯ್, ಸಚಿನ್ ಕುಮಾರ್ ಮತ್ತು ಕರಾಟೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸ್ವಾಮಿ ವಿವೇಕಾನಂದ ಹಾಗೂ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಜನ್ಮ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ಉಚಿತ ಲೇಖನ ಸಾಮಗ್ರಿಗಳು ಮತ್ತು ಸಿಹಿ ವಿತರಣೆ ಸಮಾರಂಭ ಮಂಡ್ಯದ ಶಂಕರನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಇತ್ತೀಚೆಗೆ ನಡೆದಿದೆ. ಮಂಡ್ಯ ನಗರದ ಶಂಕರನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಂಡ್ಯ ಅಮೃತ ಅಲಯನ್ಸ್ ಸಂಸ್ಥೆ ಮತ್ತು ನಿವೃತ್ತ ಶಿಕ್ಷಕ ಕೆ ಮಾಯಿಗ ಶಿಕ್ಷಣ ಸೇವಾ ಸಮಿತಿ ಆಯೋಜಿಸಿದ ಸ್ವಾಮಿ ವಿವೇಕಾನಂದರ ಜಯಂತಿ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಉಚಿತವಾಗಿ ಲೇಖನ ಸಾಮಗ್ರಿಗಳು ಹಾಗೂ ಸಿಹಿ ವಿತರಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರವರನ್ನ ಮತ್ತು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಅವರು ತಿಳಿಸಿದರು. ಸ್ವಾಮಿ ಜನವರಿ 12 ಏನು ಗೊತ್ತಾ ತಮಗೆಲ್ಲ? ಗೊತ್ತಾ ಏನು? ಮ್ಯಾಮ್ ಅವ್ರು ಹುಟ್ಟಿದ ದಿವಸ, ಮ್ಯಾಮ್ ಡೇಟು ಅವ್ರು ಹುಟ್ಟಿದ್ದು ಮ್ಯಾಮ್ ಸ್ವಾಮಿ ವಿವೇಕಾನಂದ. ಏನಂತ ಆಚರಣೆ ಮಾಡ್ತಾರೆ ಎಲ್ಲ ಗೊತ್ತಾ? ಸ್ಕೂಲಲ್ಲಿ ಆಚರಣೆ ಮಾಡಿದ್ರಾ? ಯುವ ದಿನ ಆಚರಣೆ ಮಾಡ್ತಾರೆ ಗೊತ್ತಾ? ಅದರ ಅಂಗವಾಗಿ ನಮ್ಮ ಲೋಕೇಶ್ ಸರ್ ಅವರು ತಮ್ಮೆಲ್ಲ ಪುಟಾಣಿಗಳಿಗೆ ಬುಕ್ಸ್ ಕೊಡಬೇಕು ಅಂತ ನಮ್ಮನ್ನು ಕರೆದ್ರು. ಓಕೆ ಆಯಿತು ಸರ್, ಅಲ್ಲಿ ಬರ್ತೀವಿ ಅಂತ ಬಂದಿದ್ದೀವಿ. ಮಕ್ಕಳಿಗೆ ನೋಡಿ ಎಷ್ಟನೇ ಕ್ಲಾಸ್ ಎಲ್ಲ? 1ರಿಂದ 5ನೇ ತರಗತಿವರೆಗೆ ಇದ್ದೀರಾ ಇಲ್ಲಿ? ಮ್ಯಾಮ್ ಇಲ್ಲ 6 ಮ್ಯಾಮ್ 6. ಹೆಂಗೆ ಗೊತ್ತಾ, ಒಂದು ಇದು ಹೇಳ್ತಾರೆ, ಒಂದು ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳ ನೀವು ಯಾವ ಇದಕ್ಕೆ ಗಮನ ಕೊಡದೆ ಮೊಬೈಲ್ ಯಾರಾದ್ರೂ ಯೂಸ್ ಮಾಡ್ತೀರಾ? ಇಷ್ಟು ಮಕ್ಕಳಲ್ಲಿ ಯಾರು ಅಪ್ಪ ಅಮ್ಮ ಯೂಸ್ ಮಾಡ್ತಾರ ಮೊಬೈಲ್? ನಿಮ್ಮ ಮನೇಲಿ ಯಾವ ಮನೇಲಿ ಫೋನ್ ಯೂಸ್ ಮಾಡಲ್ವಾ? ಮ್ಯಾಮ್ ಯೂಸ್ ಮಾಡ್ತೀವಿ. ನೀವು ಮಾಡಲ್ಲ, ತಂದೆ ತಾಯಿ ಮಾಡ್ತಾರಾ? ತಗೋತೀರಾ ನೀವು? ಬಳಿಕ ಅಮೃತ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಲೋಕೇಶ್ ಸ್ವಾಮಿ ವಿವೇಕಾನಂದರ ಮತ್ತು ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜನ್ಮೋತ್ಸವದ ಶುಭಾಶಯ ತಿಳಿಸಿದರು. ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಬಸವಗೌಡ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಲೇಖನ ಸಾಮಗ್ರಿಗಳು ಮತ್ತು ಸಿಹಿಯನ್ನು ವಿತರಿಸಲಾಯಿತು.
ಸಮಾರಂಭದಲ್ಲಿ ಲೋಕೇಶ್, ಶವಿತಾ ಪಾಟೀಲ್, ಚಂದ್ರಶೇಖರ್, ಬಸವೇಗೌಡ, ಮೋಹನ್, ಧನ್ಯ, ದೀಪು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಶಿಸ್ತು, ಸಂಯಮ, ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಧನೆ ಮಾಡಬೇಕು ಎಂದು ನಡಸೂಸಿ ಮಹಾಸಂಸ್ಥಾನ ಮಠದ ಗುರುಸಿದ್ದೇಶ್ವರ ಸ್ವಾಮೀಜಿ ಕೇರ್ಪೇಟೆಯಲ್ಲಿ ತಿಳಿಸಿದ್ದಾರೆ. ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಿ ಗುಣಮಟ್ಟದ ಶಿಕ್ಷಣ ನೀಡುವಂತೆ ಸಲಹೆ ನೀಡಿದ್ದಲ್ಲದೆ ಮಕ್ಕಳಲ್ಲಿ ಆಚಾರ, ವಿಚಾರ, ಶ್ರದ್ಧೆ, ಆಸಕ್ತಿ, ಭಕ್ತಿ ಮತ್ತು ಶಿಸ್ತುಗಳನ್ನು ಮೂಡಿಸಬೇಕು ಅಂತ ಹೇಳಿದರು. ಬಹಳ ಹಿಂದೆ ನಾನು ಹೇಳೋದು, ಒಬ್ಬ ರಾಜ ಇದ್ದ. ಆ ರಾಜ ಯಾರು ಅಂತಂತ ಹೇಳಿದರೆ ಭೋಜರಾಜ ಅಂತ ನಮ್ಮ ದೇಶವನ್ನು ಆಳಿದಂಥ ಒಬ್ಬ ರಾಜ ಇದ್ದ ಉಜ್ಜಯಿನಿ ಒಳಗೆ. ಅವನ ಆಸ್ಥಾನದಲ್ಲಿ ಒಬ್ಬ ದೊಡ್ಡ ಪಂಡಿತ ಇದ್ದ. ಯಾರು ಅಂದರೆ ಅವನ ಹೆಸರು ಮಾಘ ಪಂಡಿತ ಅಂತ ಒಬ್ಬ ದೊಡ್ಡ ಪಂಡಿತ ಇದ್ದ. ನಿಮಗೆ ಹೆಂಗೆ ಮನೆಯಲ್ಲಿ ಇದ್ದಿದ್ದು ಬೇಸರ ಆಗಿರ್ತದೆ, ಟೂರ್ ಹೋಗ್ತೀರಿ, ಹಂಗೆ ರಾಜನಿಗೂ ಸಹಿತ ಬಹಳ ಬೇಸರ ಆಗ್ತದೆ. ರಾಜ್ಯ ಆಡಳಿತ ಅದು ಇದು ನೋಡಿ ಬರೀ ಏನಪ್ಪ ಇದು, ಒಂದು ದಿವಸ ನಾವು ಸೃಷ್ಟಿ ಸೌಂದರ್ಯ ನೋಡೋಣ ಅಂತ ಮಾಘ ಪಂಡಿತನನ್ನು ಕೇಳ್ತಾನೆ. ಒಂದು ದಿವಸ ಸೃಷ್ಟಿ ಪಂಡಿತವನ್ನು ನೋಡೋಣ, ಹೋಗಿ ಬರೋಣ ಅಂತ. ಅವ ಮಾಘ ಪಂಡಿತ ಹೇಳ್ತಾನೆ, ನೀನು ರಾಜ ಇದೆಯಾ, ನೀನು ಹೊರಗೆ ಬಂದೆ ಅಂದರೆ ನಿನಗೂ ತ್ರಾಸು ನನಗೂ ತ್ರಾಸು, ಆದರೆ ಡ್ರೆಸ್ಸನ್ನು ಬದಲು ಮಾಡಿಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ ರಾಜ ಅಂತಾನೆ. ಬರ್ತೀನಿ ಅಂತಾನೆ. ಈ ಸಾಕು, ಇದು ನೋಡಿ ಸಾಕಷ್ಟು ಆಗಿದೆ, ಸ್ವಲ್ಪ ಸೃಷ್ಟಿ ಸೌಂದರ್ಯ ನೋಡಿ ಬರೋಣ. ಇಬ್ಬರು ಕೂಡಿಕೊಂಡು ಸುಮ್ಮನೊಂದು ಬೇರೆ ಡ್ರೆಸ್ ಮಾಡಿಕೊಂಡು ಯಾರಿಗೂ ಗೊತ್ತಿಲ್ಲಾರ್ದಂಗೆ ಒಂದು ಗುಡ್ಡದ ಮೇಲೆ ಹೋಗ್ತಾರೆ. ನೀವು ಅಂತಿರಬೇಕು, ಸ್ವಾಮಿ ಜಲ್ದಿ ಬಿಡಪ್ಪ ಹೊತ್ತಾಗಿತ್ತೆ ಅಂಥೇಳಿ. ಮುಗಿದು ಇನ್ನು ಎರಡು ಮಾತು ಅದಾವ, ಎರಡು ಮಾತು ಆದ ಕೂಡ ಮುಗಿಸ್ಬಿಡ್ತೀನಿ. ನೀವು ರಾಜರು, ಜಗತ್ತಿನಲ್ಲಿ ರಾಜರು ಇಬ್ಬರದಾರ, ಯಾರು ಹೇಳ್ರಿ ಬಿಡ್ತೀನಿ ಅಂದ. ಮಾಘ ಪಂಡಿತನಿಗೆ ತಲೆನೇ ಒಂದು ನಮೂನಿ ಆಯ್ತು, ನಮಗೇನು ಗೊತ್ತಿಲ್ಲ ಅಂತ ಹೇಳಿದವ. ತಕ್ಷಣಕ್ಕೆ ಮುದುಕಿ ಹೇಳ್ತು, ಸೂರ್ಯ ಒಬ್ಬ ರಾಜ, ಚಂದ್ರ ಒಬ್ಬ ರಾಜ, ಇವರಿಬ್ಬರೇ ರಾಜರು, ನೀವ್ಯಾವ ರಾಜರು ಮಾರಾಯ, ಇವತ್ತು ಬರೋರು ನಾಳೆಗೆ ಹೋಗೋರು ಅಂತ ಮುದುಕಿ ಅದು. ಅಷ್ಟಕ್ಕೆ ಬಿಡಲಿಲ್ಲ ಮುದುಕಿ ಅದು. ಮುಂದೆ ಮತ್ತೆ ನೀವು ಯಾರು ಅಂತ ಪ್ರಶ್ನೆ ಮಾಡ್ತು. ಆವಾಗ ಅವರಂದರು, ನಾವು ಅನಾಥರು ಅಜ್ಜಿ ಅಂತಂತ ಹೇಳಿದ್ವಿ. ಮಾಘ ಪಂಡಿತ ಹೇಳಿದ, ಅಜ್ಜಿ ನಾವು ಅನಾಥರಿದ್ದೀವಿ, ಈ ಕಡೆ ದೇಶ ಬಿಟ್ಟು ಬಂದಿದ್ದೀವಿ, ದಾರಿ ತೋರಿಸಿ ನಮಗೆ ಅಂತಂತ ಹೇಳಿದಾಗ, ಜಗತ್ತಿನಲ್ಲಿ ಅನಾಥರು ಇಬ್ಬರೇ, ಯಾರು ಹೇಳು ಅಂತ ಕೇಳ್ತವ ಮುದುಕಿ. ನೋಡ್ರಿ, ಆತ ಗುಡ್ದಾಗಿದ್ದ ಮುದುಕಿ ಎಷ್ಟು ಶಾಣೆ ಐತಿ, ಎಲ್ಲ ಒಟ್ಟು ಎಷ್ಟು ಜಾಣ ಮುದುಕಿ ಅದ. ಆ ಪ್ರಶ್ನೆಗೆ ಪಂಡಿತ ಉತ್ತರ ಕೊಡೋದಾಗೋದಿಲ್ಲ. ಅವಾಗಂತಾನೆ, ಆಗಲ್ಲ ಮುದುಕಿ, ನಮಗೆ ದಾರಿ ತೋರಿಸ್ಬಿಡು ಜಲ್ದಿ. ಹಾಗಾದರೆ ಜಗತ್ತಿನಲ್ಲಿ ಇಬ್ಬರೇ ಯಾರು ಅನಾಥರು ಅಂತಂತ ಹೇಳಿದರೆ, ಒಂದು ಜೀವ, ಒಂದು ಮರದ ಎಲೆ. ಮರದ ಎಲೆ ಕೆಳ ಲಾಸ್ಟಕ್ಕೆ ರಾಜ ಬರ್ತಾನೆ. ರಾಜ ಬಂದು, ಅಜ್ಜಿ ನಾವು ಸೋತೆವು ಅಜ್ಜಿ ಅಂತ ಕೇಳ್ತಾನೆ. ಸೇಳಿದ ಕೂಡಲೇ ಮುದುಕಿ ಅಂತದ, ಜಗತ್ತಿನಲ್ಲಿ ಸೋತವರು ಇಬ್ಬರೇ, ಯಾರು ಹೇಳು ಅಂತ ಮುದುಕಿ ಅಂತ. ನೋಡಿ ಎಷ್ಟು ಚಂದ ಉತ್ತರ ಅದೆಲ್ಲ ಒಟ್ಟು. ನಮಗೆ ಬೇಕಾದಂಥವ್ರು, ಜೀವನಕ್ಕೆ ಬೇಕಾದಂಥವು. ಜಗತ್ತಿನಲ್ಲಿ ಸೋತವರು ಯಾರು ಅಂದರೆ, ಅವನು ರಾಜ ಅಂದ, ಕೈ ಎತ್ತಿ ಹೇಳಿದ, ನಾನು ರಾಜ ಇದ್ದೀನಿ, ಸೋತೀನಿ, ಏನೂ ಕೇಳಬೇಡ, ಉತ್ತರ ಅಷ್ಟು ಹೇಳಿಬಿಡು ನೀನೇ. ಆವಾಗ ಮುದುಕಿ ಹೇಳುತ್ತೆ, ಜಗತ್ತಿನಲ್ಲಿ ಸೋತವ್ರು ಯಾರು ಅಂದರೆ, ಒಂದು ಹೆಣ್ಣು ಹೆತ್ತ ತಂದೆ, ಒಬ್ಬ ಸಾಲ ಕೊಟ್ಟವ್ನು ಸೋಲ್ತಾನೆ, ಸಾಲ ತೊಗೊಂಡವ್ನು ಸೋಲೋದಿಲ್ಲ, ಸಾಲ ಕೊಟ್ಟವ್ನು ಸೋಲ್ತಾನೆ. ಒಬ್ಬ ಹೆಣ್ಣು ಹೆತ್ತ ತಂದೆ, ನೋಡಿ ಹೆಣ್ಣು ಹೆತ್ತಿರ್ತಾನೆ, ಸಾಕ್ತಾನೆ, ಸಲುತ್ತಾನೆ, ಎಲ್ಲ ಆಗ್ತಾನೆ, ಮತ್ತು ವರದಕ್ಷಿಣೆ ಕೊಡಬೇಕು, ಮತ್ತು ಗಂಡು ಹುಟ್ಟಿದ್ರೆ ಮತ್ತು ಒಂದು ಉಂಗುರ ಕೊಡಬೇಕು, ಮತ್ತೆಲ್ಲ ಇವು ಗದ್ದಲನೇ ಇರ್ತಾವೆಲ್ಲ ಒಟ್ಟು. ಹೆಣ್ಣು ಹೆತ್ತ ತಂದೆ ಸೋಲ್ತಾನೆ. ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್ ಮಾತನಾಡಿ, ದೇಶವು ಹಳ್ಳಿಗಳಿಂದ ಕೂಡಿರುವ ಶ್ರೀಮಂತ ರಾಷ್ಟ್ರವಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಶಿಕ್ಷಣದ ಮೂಲಕ ಉನ್ನತವಾಗಿ ಬೆಳೆಸಬೇಕು ಅಂತ ಹೇಳಿದರು. ವಿದ್ಯಾರ್ಥಿಗಳನ್ನು ಉನ್ನತ ವ್ಯಾಸಂಗಕ್ಕೆ ಕಳಿಸ್ತಕ್ಕಂಥ ಕೆಲಸ ಚಿಕ್ಕ ಶಾಲೆಗಳಿಂದ ಪ್ರಾರಂಭ ಆಗಬೇಕು. ಇವತ್ತೇನಾದರೂ ಈ ದೇಶದಲ್ಲಿ IAS, KAS, IPS ಮಾಡ್ತಾ ಇದ್ದರೆ ಅದು ಗ್ರಾಮೀಣ ಪ್ರದೇಶದಿಂದ ಹೋಗಿರ್ತಕ್ಕಂಥ ಮಕ್ಕಳೇ ಹೆಚ್ಚು ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ಜ್ಞಾನಕ್ಕೆ ಹೆಚ್ಚು ಶಕ್ತಿಯನ್ನು ನಾವು ತುಂಬಿದಾಗ ಆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಈ ದೇಶದ ಆಸ್ತಿ ಆಗ್ತಾರೆ ಅನ್ನೋದನ್ನು ನಾವ್ಯಾರು ಮರಿಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇನ್ನು ಶಿಕ್ಷಕ ವೃಂದದ ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಖಾ ಮಠದ ಹೇಮಗಿರಿ
ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಮಕೃಷ್ಣೇಗೌಡರು ಕಾರ್ಯಕ್ರಮದ ಆಯೋಜನೆಯ ನೇತೃತ್ವ ವಹಿಸಿದರು. ಸಮಾರಂಭದಲ್ಲಿ ಖ್ಯಾತ ಚಲನಚಿತ್ರ ನಟ ನಿರ್ದೇಶಕ ಸುನೀಲ್ ಕುಮಾರ್ ದೇಸಾಯಿ, ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್, ಚಲನಚಿತ್ರ ಹಾಸ್ಯ ನಟ ಉಮೇಶ್, ಚಲನಚಿತ್ರ ಪೋಷಕ ನಟಿ ಗಿರಿಜಾ ಲೋಕೇಶ್, ಗೀತೆ ರಚನಾಕಾರ ಸಾಹಿತಿ ನಾಗೇಂದ್ರ ಪ್ರಸಾದ್, TAPCMS ಅಧ್ಯಕ್ಷ BL ದೇವರಾಜು, ವಕೀಲ ವಿಜಯ್ ಕುಮಾರ್, ನಾಯಕನಹಳ್ಳಿ ನಂಜಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಎಲ್ಲ ಗಣ್ಯರನ್ನು ರಾಮಕೃಷ್ಣೇಗೌಡರು ಆತ್ಮೀಯವಾಗಿ ಸನ್ಮಾನಿಸಿದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಯಬಡು ಗ್ರಾಮದ PMಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಕೇರ್ಪೇಟೆ ತಾಲೂಕಿನ ಅಕ್ಕಿಯಬಡು ಗ್ರಾಮದ PMಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಳಾಂಗಣ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಮಾಜ ಸೇವಕರಾದ M. ರಘುರವರು ಈ ಸಂತೆಯನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಶಾಲೆ, ಸರ್ಕಾರಿ ಶಾಲೆಗಳು ಉಳಿಯಲು ಇಂತಹ ಹಲವಾರು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರು. ಕೇವಲ ಪಠ್ಯ ಸಾಕು ಎನ್ನದೇ ಪಠ್ಯೇತರ ಚಟುವಟಿಕೆಗಳಿಗೆ ಗಮನವಿರಲಿ, ಖುಷಿಯಿಂದ ಶಾಲೆಗೆ ಬರಲು ಪಠ್ಯದೊಂದಿಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗೆ ಮುಂದಾಗಬೇಕು ಅಂತ ಹೇಳಿದರು. ಮನೆಯಿಂದ ಪೋಷಕರ ಬಳಿ ಮಕ್ಕಳು ಬೋಂಡ, ವಡೆ, ಚಕ್ಕುಲಿ, ನಿಪ್ಪಟ್ಟಿನಂಥ ವಿವಿಧ ತಿಂಡಿ ತಿನಿಸುಗಳನ್ನು ಮಾಡಿಸಿಕೊಂಡು ಆಗಮಿಸಿದರು. ಕೋಸು, ಬದನೆ, ತೆಂಗಿನಕಾಯಿ, ಪಪ್ಪಾಯಿ, ಕೊತ್ತಂಬರಿ, ವಿವಿಧ ತರಕಾರಿ ಸೊಪ್ಪುಗಳನ್ನು ಕೂಡ ತಂದಿದ್ದರು. ಎಲ್ಲವನ್ನ ಅಚ್ಚುಕಟ್ಟಾಗಿ ಒಂದೆಡೆ ಜೋಡಿಸಿ ವ್ಯಾಪಾರಕ್ಕೆ ಹಿಡಿದರು. ವ್ಯಾಪಾರಿಗಳನ್ನು ಮೀರಿಸುವಂತೆ ಕೂಗಿಕೊಂಡು ತಮ್ಮದಾದ ಶೈಲಿಯಲ್ಲಿ ವ್ಯಾಪಾರದಲ್ಲಿ ಮಗ್ನರಾಗಿದ್ದರು. ಗ್ರಾಹಕ, ಪೋಷಕ, ಗ್ರಾಮಸ್ಥರೊಂದಿಗೆ ಚೌಕಾಸಿ ವ್ಯಾಪಾರಕ್ಕೆ ಹಿಡಿದು ವ್ಯಾಪಾರ ಕೌಶಲ್ಯತೆ ಮೆರೆದರು. ತೂಕದ ಯಂತ್ರದಲ್ಲಿ ಕರಾರುವಕ್ಕಾಗಿ ಮಾರಾಟ ವಸ್ತುಗಳನ್ನು ತೂಗಿದರು. ಒಂದಕ್ಕೆ ಒಂದು ಉಚಿತ ಅಂತ ಹಲವಾರು ಗಿರಾಕಿ ಸೆಳೆಯಲು ವ್ಯಾಪಾರ ತಂತ್ರವನ್ನು ಕೂಡ ಬಳಸಿದರು. ಮನೆಯಿಂದಲೇ ಬಟ್ಟೆ ಬ್ಯಾಗ್ ತರಬೇಕು ಎನ್ನುವುದನ್ನು ತಿಳಿಯುವುದಲ್ಲದೆ ಪ್ಲಾಸ್ಟಿಕ್ ಹಾನಿಕಾರಕ, ಪರಿಸರ ಸ್ನೇಹಿಯಾಗಿ ಬದುಕಲು ಮುಂದಾಗಬೇಕು ಅಲ್ಲವೇ ಅಂತ ಪ್ರಶ್ನೆ ಮಾಡಿದರು. ಕೆಲವು ಗಂಟೆ ನಡೆದ ಮಿನಿ ವ್ಯಾಪಾರ ಮಾರುಕಟ್ಟೆಯಲ್ಲಿ ಎಲ್ಲ ವಸ್ತುಗಳನ್ನು ಮಕ್ಕಳು ಮಾರಾಟ ಮಾಡಿ ಖುಷಿಪಟ್ಟರು. ಕಾರ್ಯಕ್ರಮದಲ್ಲಿ MJ ಕುಮಾರ್, ರವಿ, ನಾರಾಯಣಸ್ವಾಮಿ, ಸೈಯದ್ ಉಮರ್, ಅಲ್ಪಸಂಖ್ಯಾತರ ವಿಭಾಗದ ಜಮೀರ್ ಅಹಮದ್, ವೀರಭದ್ರಯ್ಯ, ಪ್ರವೀಣ್, ಮಂಜುಳಾ, ಕುಮಾರಿ, ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಕೇಂದ್ರ ಸಚಿವರಿಗೆ ಆಹ್ವಾನ. ಖೋ ವಿಶ್ವಕಪ್ ವಿಜೇತರಿಗೆ ಅಭಿನಂದನೆ. ಕರ್ನಾಟಕದ ಗೌತಮ್ ಚೈತ್ರರಿಗೆ ಕುಮಾರಸ್ವಾಮಿ ಶುಭ ಹಾರೈಕೆ. ಜನವರಿ 24ರಿಂದ ಆಕರ್ಷಕ ಫಲಪುಷ್ಪ ಪ್ರದರ್ಶನ. ವೈವಿಧ್ಯಮಯ ಫಲಪುಷ್ಪಗಳ ಸಿಂಗಾರ. ಪ್ರದರ್ಶನ ಯಶಸ್ವಿಗೆ ಜಿಲ್ಲಾ ಪಂಚಾಯತ್ CEO ಮನವಿ. ನಿಖಿಲ್ ಕುಮಾರಸ್ವಾಮಿ ಜನ್ಮದಿನದ ಹಿನ್ನೆಲೆ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ. ರಾಜಕೀಯ ಭವಿಷ್ಯ ಕಲ್ಪಿಸುವಂತೆ ಪ್ರಾರ್ಥನೆ. ಆಸ್ತಿಗಾಗಿ ತಂದೆ ತಾಯಿ ಮೇಲೆಯೇ ಮಗನ ದೌರ್ಜನ್ಯ. ನೊಂದ ಪೋಷಕರ ಆಕ್ರಂದನ. ದಯಾಮರಣ ಕಲ್ಪಿಸಲು ಮನವಿ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಯಶಸ್ವಿ. ಮಂಡ್ಯದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ. ರಸ್ತೆ ಸುರಕ್ಷತೆ ಬಗ್ಗೆ ಜನರಲ್ಲಿ ಜಾಗೃತಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ TV ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.